ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮೆಂತ್ಯ ಮತ್ತು ರಾಗಿ ದೋಸೆ ಮಾಡೋದು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೇನೆ. ಒಂದೆರಡು ಸೂಡು ಮೆಂತ್ಯ ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದನ್ನು ನೋಡಿ, ನಾನು ರಾಗಿ ಹಿಟ್ಟು 300 ಗ್ರಾಮ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಸಬೇಕು. ಅಂದರೆ ಇದು ಹಿಟ್ಟು ಗಂಟು ಹಾಕಬಾರ್ದು. ಆ ಥರ ನೋಡಿ, ಈ ಥರ ನೀಟಾಗಿ ಕಲಸ್ಕೋಬೇಕು. ನೋಡಿ, ಸ್ವಲ್ಪ ಗಂಟನ್ನು ಹಾಕಬಾರ್ದು. ಈ ಥರ ಎಲ್ಲ ನೀಟಾಗಿ ಕಲಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು. ಆಮೇಲೆ ನೋಡಿ, ನಾನು ಅದು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ, ಮೆಂತ್ಯ ಸೊಪ್ಪು, ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಬೇಕು. ಕಲಸಿದಕ್ಕೆ ಒಂದು ಸ್ವಲ್ಪ ಗಂಟು ಆಗಬಾರ್ದು, ಒಂದು 20 ನಿಮಿಷ ಬಿಡಬೇಕು. ನೋಡಿ, ಆಗಲೇ ನಾನು ಹಂಚಕ್ಕೆ ಕಾಯ್ಸೋಕ್ಕಿಟ್ಟಿದ್ದೆ. ಈಗ ನೋಡಿ, ದೋಸೆ ರೆಡಿ ಆಗ್ತದೆ. ಸೂಪರಾಗಿ ಬರ್ತದೆ. ಆಮೇಲೆ ಟೇಸ್ಟಿಯಾಗಿರ್ತದೆ. ಸೂಪರ್ ರುಚಿಯಂಕರು. ಉಪ್ಪು ಖಾರ ಎಲ್ಲದು ಸೂಪರಾಗಿರ್ತದೆ. ನೋಡಿ ಎಷ್ಟು ನೀಟ್ ಬರ್ತದೆ ನೋಡಿ ರಾಗಿ ದೋಸೆ. ಆಮೇಲೆ ಹೆಲ್ತಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದೇನೆಂದರೆ, ಹಸಿಮೆಂತ್ಯ ಯಾರು ತಿನ್ನಲ್ಲ ನೋಡಿ, ಅವ್ರಿಗೆ ಮಾತ್ರ ಭಾಳ ಉಪಯುಕ್ತವಾಗಿದೆ ಇದು. ನೋಡಿ ಎಷ್ಟು ನೀಟಾಗಿ ಬರ್ತದೆ ನೋಡಿ, ಅಲ್ವಾ? ತುಂಬ ಚೆನ್ನಾಗಿ ಬರ್ತದೆ ದೋಸೆ ಮಾತ್ರ. ಏನೂ ಹಂಚು ಹಿಡ್ಕೊಳ್ಳಲ್ಲ, ಏನೂ ಮಾಡಲ್ಲ, ಅಷ್ಟು ನೀಟಾಗಿ ಬರ್ತದೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ನಾನು, ಯಾಕಂದರೆ ಮೇಲೆಲ್ಲ ಸ್ವಲ್ಪ ವೈಟ್ ಹಿಟ್ಟಿನ ಥರ ಬರ್ತದೆ, ಅದಕ್ಕಾಗಿ. ನೋಡಿ ಎಷ್ಟು ನೀಟಾಗಿ ಬಂತೆ ನೋಡಿ ದೋಸೆ. ದಯವಿಟ್ಟು ತುಂಬ ಟೇಸ್ಟಾಗಿರ್ತದೆ. ಆಮೇಲೆ ನೀವು ಅಂಕರು ಒಂದು ಸಲ ಮಾಡಿ ನೋಡಿ, ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದ ನೋಡಿ. ಮತ್ತು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಈಗ. ನಾನು ನೋಡಿ ಎಷ್ಟು ತುಂಬ ಟೇಸ್ಟಿಯಾಗಿರ್ತದೆ ಅಂದರೆ ಚಟ್ನಿ ಇದು ಭಾಳ ರುಚಿಯಾಗಿರ್ತದೆ. ನೋಡಿ, ಒಂದು ಬಾಂಡಲೆ ಒಳಗಡೆ 1 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ನಾನು. ಶೇಂಗಾ ಬೀಜ ನೋಡಿ, ಶೇಂಗಾ ಬೀಜ. ಆಮೇಲೆ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಉದ್ದಿನಬೇಳೆ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಒಣ ಕೊಬ್ಬರಿ, 7-8 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ನಾನು ಆಗಲೇ ಸೊಪ್ಪೆಯನ್ನು ಸುಲಿದಿಟ್ಟುಕೊಂಡಿದ್ದೆ. ಆ ಸೊಪ್ಪೆ ಕೂಡನ್ನು ತೆಗೆದು ಬೆಳ್ಳುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಅಲ್ಲ. ಆಮೇಲೆ ನಾನು 2 ಟಮಾಟೆ ಸಣ್ಣ ಹೆಚ್ಕೊಂಡಿದ್ದೀನಿ. ಆಮೇಲೆ ಉಳ್ಳಾಗಡ್ಡಿ ಕೂಡ ಹೆಚ್ಕೊಂಡಿದ್ದೀನಿ ನಾನು. ನೋಡಿ, 2 ಟೊಮೊಟೊ ಹಾಕಿದ್ದೀನಿ, 1 ಉಳ್ಳಾಗಡ್ಡಿ 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಬೇಕು. ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸ್ವಲ್ಪ ಬೆನೆಸಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ತೊಗಟೆ ಎಲ್ಲ ತೆಗಿಬೇಕು. ಆಮೇಲೆ ಸ್ವಲ್ಪ ಕಲ್ಲರ್ ಬರಲಿ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಒಂದು ಚುಟಿಗೆಷ್ಟು ಅರಿಶಿನ ಪುಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು, ಹೆಚ್ಚುವರಿ ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು. ಕುದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಜಾರ್ ಒಳಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಮೇಲೆ ಒಗ್ಗರಣೆ ಕೊಟ್ಟುಕೊಂಡು ಈ ಥರ ಒಗ್ಗರಣೆ ಹಾಕಬೇಕು. ತುಂಬ ರುಚಿಯಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ.